ಕಲಬುರಗಿ 3 ತಿಂಗಳಿಂದ ಕನಿಷ್ಠ ವೇತನವಿಲ್ಲದ ಪರದಾಡುತ್ತಿರುವ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು. ಕಲಬುರಗಿ ಜಿಲ್ಲಾ ಪಂಚಾಯತ್ ಎದುರುಗಡೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ಕಲಬುರಗಿ ಜಿಲ್ಲೆಯಲ್ಲಿರುವ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡಲು ಬಿಸಿಎಂ ಇಲಾಖೆಯ ಹಾಸ್ಟೆಲ್ಗಳ ನೌಕರರಿಗೆ 2026 3 ತಿಂಗಳು ಕನಿಷ್ಠ ವೇತನದಂತೆ ಪಾವತಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಕನಿಷ್ಠ ವೇತನ ಸಿಗದೆ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಹಾಸ್ಟೆಲ್ ನೌಕರರಿಗೆ ವಾರಕ್ಕೊಮ್ಮೆ ರಜೆ ಘೋಷಣೆ ಮಾಡಬೇಕು ಒತ್ತಾಯಿಸಿ ಹಾಗೂ ವಿವಿಧ ಬೇಡಿಕೆ ಕುರಿತು ಪ್ರತಿಭಟನೆ ಮಾಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರಿಗೆ ಮನವಿ ಪತ್ರ ಕೊಡಲಾಯಿತು. ಈ ಸಂದರ್ಭದಲ್ಲಿ ಭೀಮ್ ಶೆಟ್ಟಿ ಎಂಪಳ್ಳಿ ರಾಜ್ಯ ಅಧ್ಯಕ್ಷರು, ಪರಶುರಾಮ್ ಜಿಲ್ಲಾ ಅಧ್ಯಕ್ಷರು, ನಾಗರಾಜ್ ಕಾಳಗಿ ಅಧ್ಯಕ್ಷರು, ಮಲ್ಲಮ್ಮ ಕೊಡ್ಲಿ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರು ಹೀಗೆ ವಿವಿಧ ತಾಲೂಕು ಅಧ್ಯಕ್ಷರು, ಮಹಿಳೆಯರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ರಾಜ್ಯದಲ್ಲಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಮೇ 22ನೇ ತಾರೀಕು ಸರ್ಕಾರ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಜಾರಿ ಮಾಡಿದೆ. ಎಲ್ಲ ಕಡೆ ಲಿಖಿತವಾಗಿ ಆದೇಶನೂ ಕೂಡ ಹೊರಡಿಸಿದೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಎಲ್ಲಿನೂ ಕೂಡ ಅದು ಸರಿಯಾದ ರೀತಿ ಇಲ್ಲ. ಅದು BCM ಇಲಾಖೆ ಮಾತ್ರ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ BCMನಲ್ಲಿ ಇಲಾಖೆಯಲ್ಲಿ ಒಳಪಡತಕ್ಕಂಥ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ ಸಿಕ್ಕಿದೆ. ಉಳಿದಂಥ ಸಮಾಜ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಸಿಕ್ಕಿಲ್ಲ. ಅದರಲ್ಲೇ ಕ್ರೈಸ್ ವಸತಿ ನಿಲಯಗಳು ಯಾವ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ, ಏಕಲವ್ಯ ಇವೇನು ವಸತಿ ನಿಲಯಗಳವ ಅಲ್ಲಿನೂ ಕೂಡ ಅದು ಇಲ್ಲಿವರೆಗೂ ಜಾರಿಯಾಗಿಲ್ಲ. ಕಳೆದ 4 ತಿಂಗಳು ಹಿಡಿದು ನಾವು ಸುಮಾರು ಇಲ್ಲಿ ಇದು 4 ತಿಂಗಳದಾಗ ಒಂದು 7 ಸಲ ಹೋರಾಟ ಮಾಡಿದ್ದೆವು. 7ನೇ ಹೋರಾಟಕ್ಕೆ ಇಲ್ಲಿ ಬಂದು ಕುಂತಿದ್ದೆವು. ಆದರೆ ಇಲ್ಲಿವರೆಗೂ ಕೂಡ ಇನ್ನು ಯಾರಿಗೆ ಮಾಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರ ಬಿಲ್ಗಳು STOಕ್ಕೆ ಹೋದಾಗ, ಕಲಬುರಗಿ ಖಜಾನೆಗೆ ಹೋದಾಗ ಅವು ವಾಪಸ್ ಕಳಿಸ್ಬಿಟ್ರೆ ಈಗ ಎಲ್ಲಿಂದ ಆದೇಶ ತೊಗೊಂಡ್ಬರ್ರಿ ಅದು ಹಚ್ಚಿರಿ ಇದು ಹಚ್ಚಿರಿ ಅಂತ. ಈಗಾಗಲೇ ಆದೇಶ ಇಲ್ಲದೇ ಅವ ಯಾರು ನಾಲಾಯಕ 3 ತಿಂಗಳು BCM ಬಿಲ್ ಹೆಂಗೆ ಪಾಸ್ ಮಾಡ್ದ, ಮೈನಾರಿಟಿದು ಹೆಂಗೆ ಪಾಸ್ ಮಾಡಿ ಇವತ್ತು ಸಮಾಜ ಕಲ್ಯಾಣದ ಹೋದಾಗ ವಾಪಸ್ ರಿಜೆಕ್ಟ್ ಮಾಡ್ತಾನಂತ. ಇದೊಂದು ಸಲ ಹಳಿ ಬಿಲ್ಲಿ ಹಾಕ್ಬಿಡ್ರಿ ಮಾಡ್ತೀವಂತಾರಂತ. ಅದಕ್ಕೆ ನಾವು ಅದಕ್ಕೇನು ಒಪ್ಪೋರಿಲ್ಲ. ಕನಿಷ್ಠ ವೇತನ ಇವತ್ತು ಒಪ್ಕೊಂಡು ನಾವು ಹೋರಾಟ ನಡೆದಾಗೆಲ್ಲ ಸುಳ್ಳು ಹೇಳ್ಕೊಂಡು ಬಂದ ನಾವು ಆಯ್ತು ನಿಮ್ಗೊಂದು ವಾರದಾಗ ಜಾರಿ ಮಾಡ್ತೇವೆ ಅಂತ ಇಲ್ಲಿವರೆಗೆ ಮಾಡಿಲ್ಲ. ಇವತ್ತು ಕನಿಷ್ಠ ವೇತನ ಜಾರಿ ಮಾಡಬೇಕು, ವಾರಕ್ಕೊಂದು ರಜೆ ಕೊಡಬೇಕು ಅಂತ ಹೇಳಿದಾಗ ಒಪ್ಕೊಂಡ್ರೆ ರಜೆ ಕೊಡ್ತೀವಂತ. ಇಲ್ಲಿವರೆಗೂ ಕೂಡ ಆ ರಜೆದ ಬಗ್ಗೆ ಒಂದು ಸಭೆ ಮಾಡಿ ಒಂದು ತೀರ್ಮಾನ ಮಾಡೋಕ್ಕಾಗಿಲ್ಲ ಈ ಜಿಲ್ಲಾಡಳಿತಕ್ಕೆ. ಅದಕ್ಕೆ ನಾವು ಹೇಳ್ತೇವೆ ಇವತ್ತು ನಮ್ಮ ಕನಿಷ್ಠ ವೇತನ ಜಾರಿ ಮಾಡೋವರೆಗೆ ನಾವು ಈ ಹೋರಾಟ ಈ ಸಲ ನಿಲ್ಲಿಸಲಿದ್ದೇವೆ. ಲಾಸ್ಟ್ ನಮಗೆ ನಾಚಿಕೆ ಹೊಂಟದ, ಅವ್ರಿಗೆ ಹೊಂಟೋದಿಲ್ಲ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಸುಳ್ಳು ಹೇಳೋದು ಕಳಿಸೋದಂದ್ರೆ ಸುಳ್ಳಿನ ಸರ್ದಾರ್ ಅಂದಂಗೆ ಆಗ್ಯದ ನಮ್ಮ ಜಿಲ್ಲಾಡಳಿತ. ಇವತ್ತು ನಾವು ಮಾನ್ಯ ನಮ್ಮ ಗೃಹ ಸಚಿವರಾದಂಥ ಪ್ರಿಯಾಂಕಾ ಸಾಬ್ರಿಗೆ ಹೇಳ್ತೇವೆ, ಇವತ್ತು ನೀವು ಇಡೀ ರಾಜ್ಯದ ರಕ್ಷಣೆ ಮಾಡಬೇಕು. ಅಂಥದ್ದು ಗುಲ್ಬರ್ಗದಾಗ ಎಷ್ಟೋ ಮಂದಿ ಬಡವರು 3 ತಿಂಗಳ ಪಗಾರದಲ್ಲಿ ಉಪವಾಸ ಬೀಳತ್ತಾರೆ. ಎಷ್ಟೋ ಅನ್ಯಾಯ ನಡೆದದ, ಏನೇನೋ ನಡೆದದ, ಕೆಲಸಗಳು ತೆಗಿಲತ್ತಾರೆ, ಅತ್ಯಾಚಾರ ದಬ್ಬಾಳಿಕೆಗಳು ನಡೆದವ ಹಾಸ್ಟೆಲ್ದಾಗ. ಅಂಥದ್ದೆಲ್ಲನೂ ಕೂಡ ಮಾನ್ಯ ಗೃಹ ಮಂತ್ರಿಗಳು ಗಮನ ಹರಿಸಲಿ. ನಾವೆಲ್ಲ ಬಡವರು ನಿಮಗೆ ನಾವು ನಮ್ಮವರನ್ನು ನಂಬಿ ಆರಿಸ್ತಾ ಇದ್ದೀವಿ. ತನ್ಮ್ಯಾಕೆ ನೀವು ನಮ್ಮ ಬಗ್ಗೆ ಏನೂ ಮಾಡಲಿಲ್ಲ ಅಂದ್ರೆ ನೀವು ಯಾವ ಮಂತ್ರಿ ಆದ್ರೆ ತೊಗೊಂಡು ನಾವೇನು ಮಾಡೋಣ? ಅದಕ್ಕೆ ನಮ್ಮ ಬಗ್ಗೆ ಈ ಒಂದು ಕನಿಷ್ಠ ವೇತನ ಸರ್ಕಾರ ಏನು ಆದೇಶ ಹೊರಡಿಸಿದ ಅದು ಜಾರಿವರೆಗೂ ನಾವು ಹೋರಾಟ ನಡೆಸಬೇಕಂತ ತೀರ್ಮಾನ ಮಾಡೀವಿ. ವಾರಕ್ಕೊಂದು ರಜೆ ಕೊಡೋದು. ಇವತ್ತು ಜಿಲ್ಲಾ ಪಂಚಾಯತಿ ಸಿಒರು ಬರಲಿ, ಅವರು ಒಂದು ಸಭೆ ಮಾಡಲಿ. ಜಿಲ್ಲಾ ಪಂಚಾಯತಿ ಸಿಒರು ಒಂದು ಸಭೆ ಮಾಡಿ 3 ಇಲಾಖೆದವ್ರಿಗೆ ಕರೆದು ವಾರಕ್ಕೊಂದು ರಜೆ ಕೊಡ್ಬೇಕೇನು ಇವ್ರು ಆಸ್ತಿ ಕೊಟ್ಟಂಗೆ ಮಾಡತ್ತಾರೆ. ಇವತ್ತು ಖಾಸಗಿ ಒಬ್ಬ ಕಿರಾಣಿ ಅಂಗಡಿ ಅವನಂದ್ರೆ ಅವ್ನ ದುಕಾನು ವಾರಕ್ಕೊಂದಿನ ಅಲ್ಲಿನ ಕೆಲಸ ಮಾಡೋದು ದುಡಿಯೋನಿಗೆ ರಜೆ ಕೊಡ್ತಾನೆ. ನಾವು ಸರ್ಕಾರ ಹಾಸ್ಟೆಲ್ದಾಗ ದುಡಿಲತ್ತಿದ್ದೆವು, ನಮಗೇನೂ ಇಲ್ಲ, ಎಲ್ಲರಿಗೆ ರಜೆ ಇರ್ತದೆ. ಇವ್ರೇನು ಮನುಷ್ಯರು? ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಹೇಳ್ತದೆ. ಆದರೆ ಇವರು ಇದ್ದೇ ವೇತನ ಆರ್ಡರ್ ಆಗಿದೆ ಕೊಡ್ಲಾಗ್ತಾ ಇರಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಏರ್ ಕೊಡ್ತಾರೆ. ನಾಲಾಯಕ ಸರ್ಕಾರಗಳು ಇವು. ಈ ಸರ್ಕಾರಗಳು ಸಮಾನ ಕೆಲಸ ಅಂತಂದ್ರೆ ಇವತ್ತು ಖಾಯಂ ನೌಕರಿ 50 ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.